ನಾನು ಯಶಸ್ ರಾಗಿ ಗುಡ್ಡದಿಂದ ಬಂದಿದ್ದೀನಿ. ನಂಗೆ ಅವಾಗ ಸ್ವಲ್ಪ ಸಮಸ್ಯೆ ಇತ್ತು. ಅವಾಗ ವಾಂತಿ ನೆಗಡಿ ಶೀತ ಆಯಿತು. ಲತಾ ಶೇಖರ್ ಅವ್ರು ಏನೇನು ಕೊಟ್ಟರು ಅದು ವಾಸಿ ಆಯಿತು. ಸ್ವಲ್ಪ ಎನರ್ಜಿ ಬಂದಿದೆ. ನನಗೆ ಚೆನ್ನಾಗಿ ಊಟ ಮಾಡ್ತೀನಿ. ಸ್ವಲ್ಪ ಮೂಗು ಸರಿಯಾಗಿದೆ. ಅಲ್ಲ ಚೆನ್ನಾಗಿ ಉಸಿರಾಡ್ತೀನಿ. ಅಲೋಪೇಶಿ ಎಲ್ಲ ಸ್ವಲ್ಪ ಬರ್ತಿದೆ, ಕೂಲು ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸರ್, ನನ್ನ ಮೊಮ್ಮಗ ಯಶಸ್ ಅಂತ. ಇವನಿಗೆ ತುಂಬ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಊಟ ಮಾಡಿದ್ರೆ ವಾಂತಿ ಆಗಿಬಿಡ್ತಿತ್ತು, ಊಟ ಸೇರ್ತಾ ಇರಲಿಲ್ಲ, ಸಣ್ಣಗಾಗೋಗಿದ್ದ. ಮತ್ತು ನಮಗೆ ಗೌರ್ಮೆಂಟ್ ಹಾಸ್ಪಿಟ್ಲು ಕೆಲವು ಕಡೆಲ್ಲ ತೋರಿಸ್ದೆ. ಅವರೆಲ್ಲ ಇಂಜೆಕ್ಷನ್ ಕೊಡ್ತಾಯಿದ್ರು ಕೈಗೆ. ಏನು ಕೊಟ್ಟರು ಹುಷಾರಾಯ್ತಿರಲಿಲ್ಲ, ಶಕ್ತಿ ಬರ್ತಾ ಇರಲಿಲ್ಲ. ಒಂಥರ ಸುಸ್ತಾಗ್ಬಿಟ್ಟು ನನಗೆ ಭಯ ಆಯಿತು. ಹಾಸ್ಪಿಟ್ಲಿಂದ ಮನೆಗೆ ಹೋಗ್ತೀನೋ ಇಲ್ವೋ ಅನ್ನೋ ಥರ ಆಗಿತ್ತು. ಆಮೇಲೆ ಏನಾಯಿತು, ಯಾರೋ ಹೇಳಿದ್ರು, ಇಲ್ಲ ಟಿ ವಿನಲ್ಲಿ ನಾವು ನೋಡಿದೆ, ಈ ಲತಾ ಶೇಖರ್ ಮೇಡಮ್ ಅವರು ಔಷಧಿ ಕೊಡ್ತಾ ಇರೋದು, ಆಯುರ್ವೇದ ಇದು ಮಾಡ್ತಾ ಇರೋದ್ರಲ್ಲಿ ಗೊತ್ತಾಯಿತು. ಒಂದು 2 ಸತಿ ಟ್ರೈ ಮಾಡಿದ್ರೆ ಯಾಕೋ ಏನೋ ನನಗೆ ಅಡ್ರೆಸ್ ಸ್ವಲ್ಪ ಏನಾಗಿ ಮಿಸ್ ಆಗಿ ಲೇಟ್ ಆಗಿಬಿಡ್ತು. ಹೋಗಲೇಬೇಕು ಅಂತ ಕೊನೆಗೂ ಬಂದಮೇಲೆ ಮೇಡಮ್ ಅವ್ರು ಸಿಕ್ಕಿದ್ರು, ಡಾಕ್ಟರ್ ಲತಾ ಶೇಖರ್ ಅವ್ರು ಸಿಕ್ಕಿದ್ರು, ಒಳ್ಳೆ ಔಷಧಿ ಕೊಟ್ಟರು. ಆಮೇಲೆ ಇವನಿಗೆ ಅಲೋಪೇಶಿಯಾ ಬೇರೆ ಸ್ಟಾರ್ಟ್ ಆಗಿತ್ತು, ವಾಂತಿ ಸ್ಟಾರ್ಟ್ ಆಗಿತ್ತು, ಮತ್ತು ಊಟನೂ ಸೇರ್ತಿರಲಿಲ್ಲ, ಮತ್ತು ಕೂದಲು ಸೊರೆ ಬರ್ತಾ ಇರಲಿಲ್ಲ. ಈಗ ಕೂದಲು ಬರ್ತಾಯಿದೆ, ಜೊತೆಗೆ ವಾಂತಿ ನಿಂತೋಗಿದ್ದು ನಮಗೆ ತುಂಬ. ಅರ್ಧ ರಾತ್ರಲ್ಲಿ ವಾಂತಿ ಮಾಡಿಬಿಡ್ತಾ ಇದ್ದ. ನನಗೆ ಏನಪ್ಪ ಮಾಡೋದು, ಯಾವಾಗ ವಾಂತಿ ಮಾಡ್ತಾನೋ ಅನ್ನೋದು ಭಯ ಇರ್ತಿತ್ತು. ಈಗ ಔಷಧಿ ಕೊಟ್ಟ ಮೇಲೆ ಒಂದು ದಿವಸನೂ ವಾಂತಿ ಆಗಿಲ್ಲ. ಚೆನ್ನಾಗಿ ಊಟ ಮಾಡ್ತಾನೆ, ಊಟ ಕೇಳ್ತಾನೆ, ಈಗ ಊಟ ಕೊಡಿ ಅಂತ ಕೇಳ್ತಾನೆ. ಮತ್ತು ಮೇಡಮ್ ಅವರು 2 ಸತಿ 3 ಸತಿ ನಮಗೆಲ್ಲ ಹೇಗೆ ಮಾಡಬೇಕು ಏನು ಔಷಧಿ ಎಲ್ಲ ಕೊಟ್ಟು ನಮಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಧನ್ಯವಾದಗಳು. ಮತ್ತು ಅವರ ಕೈಗುಣ ತುಂಬ ಚೆನ್ನಾಗಿದೆ ಅಂತ ನನಗೀಗ ಅನ್ನಿಸ್ತಾ ಇದೆ. ಯಾಕೆ ನನ್ನ ಮೊಮ್ಮಗ ನೋಡಿ ಯಾವ ಥರ ಇದ್ದಾನೆ, ಅಲ್ವೇನಾ? ಚೆನ್ನಾಗಿದೆಯಲ್ವೇನೋ ಈಗ? ಹೌದಾ? ತುಂಬ ಧನ್ಯವಾದ.